ಚರ್ಮ ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಪುಣ್ಯ ಭೂಮಿಗೆ ತುಂಬಾ ಋಣಿಯಾಗಿರುತ್ತೇನೆ. ಎಷ್ಟು ದಿನಗಳವರೆಗೆ ಕಾಶ್ಮೀರದ ಗಡಿಯಲ್ಲಿತ್ತು ಸೇವೆ ಮಾಡಿ ಬಂದಿದ್ದೇನೆ. ಇನ್ನು ನನ್ನ ಹುಟ್ಟೂರು ಜನರ ಸೇವೆ ಮಾಡ್ತಿದ್ದೆ. ಈ ಸಂದರ್ಭದಲ್ಲಿ ಮಾತುಕೊಳ್ತಾ ಇದ್ದೀನಿ. ಸರ್, 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿ ಎಂದು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ಸರ್ ಸರ್, ತಮ್ಮ ಶೌರ್ಯ ವೀರ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿ ತಿಳ್ಕೊಂಡಿದ್ದೀವಿ ಸರ್. ಏನ್ ಸರ್, ಯುದ್ಧದಲ್ಲಿ ಗೆದ್ದಾಗ ಸರ್ಕಾರದವರು ನಿಮ್ಗೆ ಹಣದ ರೂಪದಲ್ಲಿ ಬಕ್ಷಿಸ್ ಅಂತ ಕೊಟ್ರೆ ಆ ಹಣ ನಮ್ಗೆ ಬೇಕಾಗಿಲ್ಲ. ನಮ್ಮೂರೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನ ನಮ್ಮೂರಿಗೆ ಕಳಿಸ್ಬಿಟ್ರಿ ಸರ್ ನೀವು. ಆ ಹಣದಿಂದ ನಮ್ಮೂರಲ್ಲಿ ರೋಡ್ಗಳಿದ್ದಿಲ್ಲ, ರೋಡ್ಗಳಾದವು. ಆಸ್ಪತ್ರೆಗಳಾದವು. ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್. ಈಗ ಅವರೆಲ್ಲರೂ ಶಿಕ್ಷಣ ಹೊಂದಿ 2 ಕ್ಯಾಶು 2 ಪ್ಯಾಡ್ ಹಾಗೆ 2 ಮೊಬೈಲ್ ಇಟ್ಟು ಯೂಟ್ಯೂಬ್ ಮಾಡ್ತಾರೆ. ಇದಕ್ಕೆಲ್ಲ ತಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ, ಸಹಕಾರವೇ ಕಾರಣ. ನನಗೆ ಜನ್ಮ ನೀಡಿದವಳು ನನ್ನ ತಾಯಿ, ಹೆಸರು ತಂದುಕೊಟ್ಟವಳು ಭೂತಾಯಿ. ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳನ್ನು 2 ಒಂದು ಅವ್ವನ ಬಡಿಲು, ಇನ್ನೊಂದು ಅಪ್ಪನ ಹೆಗಲು. ಅವ್ವ ನನಗೆ ಜನ್ಮ ನೀಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದ್ದಳು. ಅಪ್ಪ ಹೆಗಲ ಮೇಲೆ ಕುಳಿಸಿಕೊಂಡು ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು. ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು. ನನ್ನೂರಿನ ಗುರು ಹಿರಿಯರೆಲ್ಲ ಅನುಭವದ ಪಾಠವನ್ನು ಹೇಳಿಕೊಟ್ಟರು. ನನ್ನ ಶ್ರೀಮತಿ ಸುಮತಿಯವರು 3 ದಿವಸಗಳ ಕಾಲ ನನ್ನ ಜೊತೆಯಲ್ಲಿದ್ದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಮನೆಯ ನಂದಾದೀಪವಾಗಿ ಬಾಳಿ ಬೆಳಗಿದವರು. ಇವರೆಲ್ಲರಿಗೂ ತುಂಬಾ ಕೃತಜ್ಞನಾಗಿದ್ದೇನೆ. ಬಡ್ಡಿ ಮುಟ್ಟಿಸ್ಬಿಡು ಬಾ. ನಮಗೆ ಒಂದು ವಿಷಯ ನಾನು ತಿಳಿಸಲೇಬೇಕು. ಕಾಶ್ಮೀರದ ಗಡಿಯಲ್ಲಿತ್ತು 1000 ಜನ ಟೆರರಿಸ್ಟ್ಗಳ ಸುಟ್ಟಾಕಿ ಜೀವಂತವಾಗಿ ಹುಟ್ಟೂರು ಯರಗಟ್ಟಿ ಗ್ರಾಮಕ್ಕೆ ಕಾಲಿಟ್ಟಿದ್ದೇನೆಂದ್ರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಗುಣ. ಮೊದಲೇ ಊರಿಂದ ವಾಯಿಸವಾಗಿ ಬಂದಿದ್ದೀರಿ. ಒಂದ್ ಹಳ್ಳಿ ನೀರು ಕಾಸಿದ್ದೀನಿ, ಮೊದಲು ಜಳಕ ಮಾಡಿ ಅಲ್ಲ, ಸ್ನಾನ ಮೇಲೆ ಮಾಡಿದ್ರೆ ಸ್ನೇಹಿತರು ಮನೆಯವರೆಗೆ ಬಂದಿದ್ದಾರೆ. ಬರುವಾಗ ಆಪಲ್ ತೆಗೆದುಕೊಂಡು ಬಂದಿದ್ದೀನಿ. ಆ ಸಟ್ಟು ನನ್ ಬೇಕು ಸರ್. ಯಾವ ಸಟ್ ಲೇಟ್ ಹಾಕ ಹಾಪಲ್ ಸಟ್ ಅವ್ರು ತಿನ್ನು ಆಪಲ್ ಹೇಳಕತ್ತಾರ. ಇವಾಗ ಸಟ್ಟಿ ಇದ ವಿಚಾರ ರೀ. ಆ ಸಟ್ ಆಗಿಟ್ಟ ಬಿಡ್ರಿ ಅಪ್ಪಾರ. ನಾ ಹೇಳಿ ತೊಗೊಂಬಂದ್ರನ ಏನದು ಚಲೋ 2 ಚಡ್ಡಿ ಹೇಳಿದ್ದೇನೆ. ಇಲ್ಲಿ ಅರ್ಮಳಿನ ಇಲ್ಲಿ ಕಡಿವಲ್ಲರು ನಮ್ಮ ಹೆಂಗಾರ ಹೋಗಿತ್ತಾಳ ಬಿಸಿಲಿಗೆ ಒಣಾಕಿದಲ್ಲಿ ತೂತ್ಗಳಾಗ್ತವ್ರು. ಅಲ್ಲಿ ಆದ್ರೆ 6 ತಿಂಗಳವ್ರು ಬರ್ತಾರ. ನಮ್ ಕೆಲಸ ಮಾಡಿ 10ನೇ ಕ್ಯಾಂಟೀನ್ ಕಾರ್ಡ್ ಕೊಡ್ತೀವಿ. ಬೆಳಗಾವ್ ಹೋಗ್ತೀನಿ ಕಾರ್ಡ್ ನನ್ಗೆ ಕಾರ್ಡ್ ತಗೊಂಡಿನ ಬೆಳಗಾವ್ ಮುಟ್ರಂಗಿಲ್ಲ. ಊರಾನವ್ರು ಒಟ್ಟರು ಫೋನ್ ಹಚ್ತಾರ. ಏನಂತ? ಬರೋ ಹೊತ್ನ 400 ತೊಗೊಂಬ, ಚಲೋ ತೊಗೊಂಬ, ಗಾಡಿ ಕೂರ್ಲಾರ್ದಂತ ತೊಗೊಂಬ, ಎಲ್ಲಿ ಕೈ ಚಲ್ ತೊಗೊಂಬ ಅನ್ನೋದು ಬೇಡ. ಇನ್ನೇನು ಅನ್ನಂಗ ಈ ಇವ್ರ್ಯಾರೇ ಹಾಕಾರ ಯಾಕೆ ಇವ್ರು ನಿಮ್ ಹೆಣ್ಮಕ್ಳ ಅಂದ್ರೆ? ಹೌದು. ಮತ್ ನಾನು ಬೇರೆ ತೋರಿಸಿದ್ರಲ್ಲ, ಯಾವಾಗ ಮಾಡಿದ್ವಿ? ಬೇರೆ ಅಂದ್ರೆ ಇಲ್ಲ, ಅದೇ ಮುಂಚೆ ಫೋಟೋ ಹಾಕಿದ್ರು. ಓ, ಹಿಂಗ ಅರಸಿನ ನೀರುಗಳನ್ನ ದಮ್ಮಾಗ್ಯಾರನ್ರಿ. ಸೇಬು ಹಣ್ಣೇನ್ ಬೇಡ, ನಿಮ್ಗೆ ಇಷ್ಟ ಅಂತ ಹೋಳಿಗೆ ಮಾಡಿದ್ದೀನಿ. ಆ ಹೋಳಿಗೆ ನನ್ ಬೇಡ. ಮತ್ತೇನ್ ಬೇಕಪ್ಪ ನೀವು? ಸ್ವೀಟ್ ಹೆಂಗ ತಿಂತ ಇಷ್ಟನಾಗೋದು ನನಗೆ. ಶಾವಿಗೆ ಪಾಯಸ ಮಾಡ್ತೀನಿ. ಸತ್ತ ಹೋಗಿಲ್ಲ ನನಗೆ. ಏನೇದ್ರು ಕಡ್ಡು ಕಡಲು ಚಡ್ಡ ಚಲೋ ಮಾಡ್ಕೊಂಡು ಅಂದ್ರೆ ಆಯ್ತು, ಮಾಡ್ಕೊಡ್ತೀನಿ. ಊಟ ಮಾಡ್ಬೇಕು. ಫ್ರಿಜ್ನಾಗ ಇಟ್ಟ ನೋಡಿ, ನಮ್ಮ ಮಗ ಮಹೇಂದ್ರ ಬಂದ. ಓ, ಆ ಮಹೇಂದ್ರ ಬರೋರು 1.7 ಪಿಕಪ್ ನಂದ್ರೆ ಅದು ದೀಪದಲ್ಲಿ ಏರಿಸಿ. ನಾನು ಹೇಳಿದ ಗಾಡಿ ಅಲ್ಲಪ್ಪ, ಬಾಡಿ ಬಗ್ಗೆ ಮಾತಾಡ್ತಿದ್ರ. ಅವ್ರ ಮಗ ಅಂದ್ರ ನಿಮ್ಮಲ್ಲಿ ತಿನ್ನೋತ್ತ ಬಾಯಿ ಬಡದಲ್ಲಿ ನಿನ್ಗವ ಕಷ್ಟದಲ್ಲಿ ಅವ. ಅದು ಚಂದ್ರ ಮುಡಿತ. ನಾವ್ ಒಂದಿವ್ ಸೂರ್ಯ ಅಂತ ಒಂದು ಅಪ್ಪ ಎಂತ ಮಗ ಜನ್ಮ ಕೊಟ್ಬಿಟ್ರಿ ನೀವು. ಅಲ್ರಿಪ್ಪ ಮಾರೆ, ನಾವ್ ಹುಡುಗಿ ಇವತ್ತು ಊರಿಂದ ನಿಮ್ಮಪ್ಪ ಬರ್ತಾರಂತ ಗೊತ್ತು ತಾನೆ? ರೈಲ್ವೆ ಸ್ಟೇಷನ್ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ಯೋ ಊರು ಸುತ್ತೋಕೆ. ಮಹೇಂದ್ರ, ನನ್ನ ಸ್ವಾಗತ ಮಾಡಬೇಕೆಂದ 100 ಜನ ರೈಲ್ವೆ ಸ್ಟೇಷನ್ ವರೆಗೆ ಬಂದಿದ್ರು. ಆ 1000 ಜನಗಳ ಮಧ್ಯೆ ನನ್ನ ಕಣ್ಣುಗಳನ್ನು ನಿನ್ನೇ ಹುಡುಕ್ತಾ ಇದ್ರು. ನಮ್ಮೆಲ್ಲೂ ನಿನ್ನ ಸುಳಿವೆ ಸಿಗ್ಲಿಲ್ಲ. ಹೋಗ್ಲಿ ಬಿಡು, ಈಗಲಾದ್ರೂ ಬಂದಿಲ್ಲ. ಹೇಗಿದೆಯೋ ಕಂದ? ಕಾಣ್ತಾ ಇದ್ದೇನೆ. ಯಾಕೆ ಕಾಣ್ತಾ ಇದ್ದೀರ ಅಂದ್ರೆ ಏನಾಯ್ತು? ನನ್ನ ಮಗ ಅಂದ ಮೇಲೆ ಒಳ್ಳೆ ಮಣ್ಣಮತ್ತೆ ಇದಾಗಿದೆಯಲ್ಲ. ಅಂದಾಗೆ ಯಾರೇ ಹುಡುಗಿ? ನನ್ನ ಹೆಂಡತಿ ಅದಳ ಶರ್ಮಿಳಾ ಅಂತ. ನಿನ್ನ ಹೆಂಡತಿ ಶರ್ಮಿಳನ? ನನ್ನ ಹೆಂಡತಿ ಶರ್ಮಿಳಾ. ಏನ್ ಹೇಳ್ತಾ ಇದೀಯೋ ನೀನು? ನೀನ್ ಹೇಳ್ತಿರೋ ಮಾತು ಏನಾಯ್ತು? ನಾನು ಪ್ರೀತಿ ಮಾಡಿದ ಹುಡುಗಿ ಅದಳ.
ರಿಜಿಸ್ಟರ್ ಆಫೀಸ್ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ. ಹೆಣ್ಣು ಮುಂದೆ ಮನೆಯಾಗ ಇರ್ತಾಳು. ಎಷ್ಟ ಸಾಕು ಹೆಣ್ಣು ನಾನೇನಾದ್ರೂ ಹೇಳ್ಬೇಕು. ಸಾಕಪ್ಪ ಸಾಕು. ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಸಾರ್ಥಕವಾಗಿತ್ತು. 3 ದಶಕಗಳ ಕಾಲ ಗಡಿಯಲ್ಲಿ ನಿಂತು ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾದ ಕಾಣಿಕೆಯನ್ನೇ ಕೊಟ್ಟೆ. ಅಲ್ವಾ, ನೀನ್ ಮದ್ವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ ಒಳ್ಳೆ ಮನೆತನದ ಹೆಣ್ಣು ನೋಡಿ ನಿನ್ ಮದ್ವೆ ನಾವು ಮಾಡ್ತಿದ್ವಲ್ಲು. ಅಂದ್ರೆ ನಾನೆಲ್ಲ ಜಿಗೆಟ್ಟೋಳು ಭಿಕಾರಿ ಹೊರಗೆ ಮನೆತನದಿಂದ ಬಂದಿದ್ದೀನಿ ಅಂತ ತಿಳಿದ್ರೇನ್ರಿ? ನೋಡ್ರಿ, ಮಾತಾಡ್ಬೇಕಾರ ನಾಲ್ಗೆ ಹೇಳ್ತಾರ ಇಟ್ಕೊಂಡು ಮಾತಾಡ್ರಿ. ನೋಡವ ತಂಗಿ, ಮದುವೆ ಅಂದ್ರ ಗುರು ಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಜಾತಿ, ಕುಲ, ಗೋತ್ರ ಎಲ್ಲ ನೋಡಿ ಮಾಡೋದಕ್ಕ ಮದುವೆ ಅಂತಾರ. ಅಷ್ಟಿಲ್ದ ಹಿರಿಯರು ಒಂದು ಮಾತು ಹೇಳ್ಯಾರೇನ್ರಿ, ನಾಯಿ ನೋಡಿ ಕುನ್ನಿ ತರಬೇಕಂತ, ತಾಯಿ ನೋಡಿ ಕನ್ಯಾ ತರಬೇಕಂತ. ಏನ್ರಿ ಇದು? ನಾನು ಕೀಳು ಜಾತಿಗಳು ಯಾರಿಲ್ಲ ಮರ್ಯಾದೆಗೆಟ್ಟವ್ರ ಮಗಳು ಅಂತ ಈ ನಿಮ್ಮಮ್ಮ ನನಗೆ ಬಾಯಿ ಬಂದಿದ್ದ ಮಾತಾಡ್ತಾ ಇದ್ರು. ಆದ್ರ ಕೇಳಿಸ್ಕೊಳ್ಳೋ ಕಲ್ಲನಿಗೆ ಸುಳ್ಳು ನಿಂತಿದ್ದಿಲ್ಲ. ನಿನಗೆ ಯಾಕನ್ನ ಹೋಗ್ಲವಾ? ನಿನಗೆ ಯಾಕನ್ನ? ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲ್ಸಕ್ಕ ನನ್ನ ಹೊಟ್ಟೆ ಉರಿಯಾಕತ್ತವ. ಆ ಸಂಕಟಕ್ಕ ನನ್ನ ಮಗನಿ ಮಾತಾಡಕತ್ತ. ಏನು ನೀನೇ ಮಾತಾಡಿದ್ರು ನನ್ನ ಜೊತೆನೆ ಮಾತಾಡ್ಬೇಕು. ಅದು ಉತ್ತರ ನಾನು ಕೊಡ್ತೀನಿ. ಇವಾಗ ನನ್ನ ಹೆಂಡತಿ ಏನ್ ಮಗ, ನನ್ನ ಹೆಂಡತಿಗೆ ನೀನು ಏನೇ ಹೇಳ್ಕೊಡ್ದು. ಸುಂತಿ ಒಂದೇ ಒಂದು ಕತ್ತಿರೋ ಅಗಸ ಅದನ್ನು ಕುದುರೆ ತರ ಬೆಳೆಸ್ತಾನಂತೆ. ನಮಗಿರೋ ಒಬ್ಬನೇ ಮಗ, ನಾವು ಕೂಡ ಇವನನ್ನು ಹಾಗೆ ಬೆಳೆಸ್ಬಿಟ್ಟಿವಲ್ಲ ಅಂತ ಈಗ ಅನಿಸ್ತಾ ಇದೆ ನನಗೆ. ಅಂದ್ರೆ ನಿನ್ನ ಮಾತಿನ ಅರ್ಥ ಇದು ಈಗ ಕತ್ತಿಯಾಗಿದಂತೀಯೇನ? ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ಯಾ? ನಿನ್ನ ಶರ್ಟ್ ಹೊಡೆದು ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಸಿಪಾಯಿಗಳಿಲ್ಲ, ಸೈನಿಕರು ಇಲ್ಲ, ಯುದ್ಧ ಭೂಮಿನೂ ಅಲ್ಲ. ಏನ್ ಮುಂದೆ ಏನಾದ್ರು ಮನೆಯಲ್ಲಿ ಬಿದ್ದಿರ್ಬೇಕು. ಹೆಚ್ಚಾಗಿ ಏನಾದ್ರು ಮಾತಾಡಿದ್ರೆ ನಿನ್ನ ಕೈನ ಯಾರ ಮೇಲೆ ಕೈ ಮಾಡಕತ್ತೀಯೋ? ಇವರಂದ್ರ ಯಾರು ಅಂತ ತಿಳಿದಿ? ಈ ಮನೆ ದೇವ್ರು ಅಲ್ಲಪ್ಪ, ಈ ದೇಶಕ್ಕ ದೇವ್ರು. ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರ ಸೀರೆ ಸೆರೆ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಕಾರಣೀಭೂತನ ಇಂಥ ಯೋಧರು. ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೋ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಂಗು ತಂದು ನಮ್ಮ ದೇಶದ ಗಡಿ ಕಾಯ್ತಾನಲ್ಲ ಯೋಧ. ಇಂಥ ನನ್ನ ದೇವರಿಗೆ ಎದುರು ವಾದಿಸ್ತೀಯ? ತಪ್ಪಾಯ್ತು ಅಂತ ಇವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸುದ್ದಿ ಈಗ ಬೈದು ಒದರಾಡಿದ್ರೆ ಏನು ಪ್ರಯೋಜನ? ಮಕ್ಕಳನ್ನು ಹೇಗೆ ಬೆಳೆಸಬೇಕಂತ ಮನೆಯಲ್ಲಿ ಹಿರಿಯರಿಗೆ ಗೊತ್ತಿರಬೇಕು. ಒಬ್ಬನೇ ಮಗ ಅಂತ ಅವರಿಗೆ ಕಷ್ಟ ಕೊಡದವರು ಇಷ್ಟರಾಗಿ ಬೆಳೆಸಿಬಿಟ್ಟಿವಲ್ಲ, ಅದರ ಪ್ರತಿಫಲ ಇದು. ಮಕ್ಕಳಿಗೆ ಶಾಲೆ ಕಲಿಸಬೇಕು ನಿಜ, ಅದರ ಜೊತೆ ಸಂಸ್ಕಾರ ಕಲಿಸಬೇಕು, ಜೊತೆಗೆ ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು. ಅಂದಾಗ ಮಾತ್ರ ಜನ್ಮ ಸಾರ್ಥಕ ಆಗ್ತದೆ ಕಣೆ. ಕೆಲವು ಹೋದ್ರೆ ನಮ್ಮಂತ ತಂದೆ ತಾಯಿಗಳು ಇಂಥ ಸಂಕಟ ಸರಮಾನ ಎದುರಿಸಬೇಕಾಗುತ್ತದೆ ಎಂಬುದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ, ನಾವೇ ಜೀವಂತ ಉದಾಹರಣೆ. ತಾಯಿ ಆದವಳು ತನ್ನ ಮಗುನ 9 ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ. ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ. ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲತ ಮ್ಯಾಗ ಪಕ್ಕದಾಗ ಇಂಥ ಒಬ್ಬಕ್ಕೆ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರೆತು ಬಿಡ್ತಾರ್ರಿ, ಮರೆತು ಬಿಡ್ತಾರ. ಮುಗಿತೇನು? ನಿನಗೆ ಎಷ್ಟು ಸಲ ಹೇಳ್ಬೇಕಾನು? ಬಾಯಿ ಮುಗ ಸುಮ್ಮನಿರು ಅಂತ. ನೀನು ನನ್ನ ಪಾಲಿನ ತಾಯಿ ಅಲ್ಲ, ನನ್ನ ಪಾಲಿನ ದಡ್ಡನ. ಏನಂದ್ರೆ ಅವಿವೇಕಿ 9 ತಿಂಗಳು ಹೊತ್ತು ಎದೆ ಹಾಲು ಕುಡಿಸಿ ಜೋಪಾನ ಮಾಡ್ತಾ ಈ ಬಗ್ಗೆ ಎಷ್ಟೊಂದು ಮಾತಾಡ್ತಾ ಇದೀಯಾ? ನೀನು ಹೇಗೆ ಉಸಿರಾಡ್ತೀನಿ ನೋಡು. ಆ ಉಸಿರಿನ ಒಂದೊಂದು ಕಣ ಕರಲು ನಿನ್ನ
ನನ್ನ ತಾಯಿ ನಿನಗೆ ನೀಡಿ ಭಿಕ್ಷೆಗಳು ಭಿಕ್ಷೆ. ಸುಮತಿ, ಇಂಥ ಕೆಟ್ಟ ಹುಳ ನಮ್ಮ ಹೊಟ್ಟೆಯಲ್ಲಿ ಮೊದಲೇ ಹುಟ್ಟುತ್ತಿದ್ದ ಗೊತ್ತಿದ್ರೆ ಹುಟ್ಟಿದ ಅಕ್ಷರವೇ ಗಟ್ಟಿ ಜೀವ ಮಾಡಿ ಸುಟ್ಟು ಹಾಕ್ಬಿಡ್ತಾ ಇದ್ವಿ. ಇವತ್ತಿದ್ದ ಇಂಥ ಸಂಕಟ ಸರವಾರು ಎದುರಿಸುವ ಪ್ರಸಂಗವೇ ಬರ್ತಿರ್ಲಿಲ್ಲ. ಅಷ್ಟಿಲ್ದ ಹೇಳ್ಯಾರೇನ್ರಿ, ಮುತ್ತು ಕೊಡಲು ಬಂದಾಗ ತುತ್ತಿಟ್ಟಗಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಎಂದು. ಅಂದ್ರೇನ್ರಿ ನಿಮ್ಮ ಮಾತಿನರ್ಥ? ಇಷ್ಟಕ್ಕೆಲ್ಲ ಕಾರಣ ನಾನ ಅಂತಿರಂಗಾಯ್ತು. ನಾನಿದು ಮೊದಲೇ ಪಡ್ಕೊಂಡೆ, ನನ್ನ ಬೆನ್ನು ಹತ್ತಿ ಬರ್ಬೇಡ್ರಿ, ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ. ಇವರಲ್ಲಿ ಕೆತ್ತ ನನ್ನ ಮಾತನ್ನ ಗಂಡಸ್ರು ಹೀಗೆ ತಂದೆ ತಾಯಿ ಗುಲಾಮರಾಗಿ ಬದುಕೋ ನೀವು ಅವ್ರು ತೋರಿಸಿದ ಕಣ್ಣನ ಮದುವೆಗೆ ಯಾವ್ದ್ರ ಮೂಲೆ ಬಿದ್ದಿರ್ಬೇಕು. ಅದನ್ನೆಲ್ಲ ಬಿಟ್ಟು ನಮ್ಮದ್ರಿಗೆ ಪ್ರೀತಿ ಪ್ರೇಮ ಅಂತ ನಂಬಿಸಿ ನಮ್ ಜೀವನ ಯಾಕೆ ಹಾಳು ಮಾಡ್ತೀಯ? ನೋಡಮ್ಮ, ನೀನು ಯಾರು ಎತ್ತಂತ ಒಂದು ಗೊತ್ತಿಲ್ಲ ನಮಗೆ. ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ. ಹೆತ್ತವರು ತಮ್ಮ ಮಕ್ಕಳ ಬಗ್ಗೆ 10 ಕನಸು ಕಟ್ಕೊಂಡಿರ್ತಾರೆ. ಹಾಗೆ ನಾವು ಇವನು ಒಬ್ಬನೇ ಮಗ. ಈ ಒಬ್ಬ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದೀವಿ. ಆ ಕನಸು ಇಷ್ಟು ಬೇಗ ಒಡೆದು ಮುಚ್ಚು ನೂರಾಗಿದ್ರೆ ನಾನು ಭಾವಿಸಿರ್ಲಿಲ್ಲ. ನೀವು ಕಣ್ಣೀರು ಹಾಕ್ತಾ ಇದ್ದೀರ ಬೇಡರಿ. ಯುದ್ಧ ಭೂಮಿಯಲ್ಲಿ ವೈರಿಗಳನ್ನ ಸೆರೆ ಬಡಿಯುವಂತ ವೀರ ಯೋಧರು ನೀವು. ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರದು ರೀ, ಹಾಕಬಾರದು. ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಡಿಗಳಿಗೆ ಗೆಲ್ಲಕ್ಕೊಂದು ಹಾಕ್ತಾ ಇದ್ದೆ. ನನ್ನ ಕೈಯಲ್ಲಿ ಕೋವಿನಿಂದ ಜನಾರ್ದನ ಸುಟ್ಟು ಬಿಸಾಡ್ತಾ ಇದ್ದೆ. ಅವ್ರು ಏನ್ ಮಾಡೋದು? ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಗೆದ್ದಲು ಹುಳು ತುಂಬಿಕೊಂಡು ಬಿಟ್ಟಿದೆಯಲ್ಲ. ಇದಕ್ಕೇನ್ ಮಾಡಿ? ಗೂಡು ಒಡೆದೋದ್ರೆ ಜೇನುಳ ಮತ್ತೊಂದು ಗೂಡು ಕಟ್ಟುತ್ತೆ ವಿನಃ ಸಾಧ್ಯೋಗೋದಿಲ್ಲ. ನಾವು ಪ್ರೀತಿಸಿ ಮದ್ವೆ ಬಂದಿರೋದು ಇವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ನೀವಾಗಿ ನನ್ನ ತವ್ರನ್ನ ಬಿಟ್ಟು ಬರ್ತಿರೋ ಅಥವಾ ನಾನೇ ಹೋಗ್ಲೋ? ನೀನು ಹೋದಂತ್ರ ಈ ಹೋಲದ ಮನೆಯಲ್ಲಿ ನಾಡು ಹಾಕಿರ್ಬೇಕು. ಪ್ರಪಂಚ ಬಲು ವಿಶಾಲವಾಗಿದೆ. ಏನಂದ್ರೆ ನೀನು? ಪ್ರಪಂಚ ಬಹಳ ವಿಶಾಲವಾಗಿದೆ, ಎಲ್ಲಾದ್ರೂ ಹೋಗಿ ಬದುಕು ಸಾಗಿಸಬೇಕೆಂದು ಬಯಸ್ತಾ ಇದೀಯಾ? ನಿಜ ಕಣೋ, ನಿಜ. ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿ ಗೂಡನ್ನು ಬಿಟ್ಟು ಬಹುದೂರ ಹೋಗುವುದು ಸಹಜ. ಹಾಗೆ ನೀನು ಹಕ್ಕಿ ಅಲ್ಲ, ಪಕ್ಷಿ ಅಲ್ಲ, ಪ್ರಾಣಿ ಅಲ್ಲ, ಕಾಡು ಮೃಗಾನು ಅಲ್ಲ. ನಮ್ಮಿಬ್ಬರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಕರಳಿನ ಕುಡಿ ನೀನು. ಮನುಷ್ಯನಾದವನಿಗೆ ಮಾನವೀಯತೆ ಬೇಡೇನು? ಒಂದೇ ಒಂದು ಸಲ ನೆನಪು ಮಾಡ್ಕೊಳ್ಳೋ ಮಹೇಂದ್ರ, ನೀನು ಹುಟ್ಟಿ ಬೆಳೆದದ್ದು ಇದೇ ಮನೆಯಲ್ಲಿ. ಆ ಚಂದ್ರನ ಬೆಳಗಿನಲ್ಲಿ ಈ ಮನೆ ಅಂಗಳ ತುಂಬ ನಲಿದಾಡಿದ್ದು ಇದೇ ಮನೆಯಲ್ಲಿ. ನೀನು ಚಿಕ್ಕವನಿದ್ದಾಗ ಪುಟ್ಟ ಪುಟ್ಟ ಹೆಜ್ಜೆ ಬಿಟ್ಟು ತೊಟ್ಟಿಲಲ್ಲಿ ನಿಂತಿಗೆಟ್ಟು ನೀನು ಸಿಟ್ಟು ಬಂದು ಅಳ್ತಾ ಇರ್ಬೇಕಾದ್ರೆ ನೀನು ಸಮಾಧಾನ ಮಾಡಿ ಜೋಗಳ ಪಾಡಿ ಸುಖ ನಿದ್ರೆ ಮಾಡಿಸೋದು ಇದೇ ನನ್ನ ಕನಸಿನ ಸ್ವರ್ಗದಂತ ಮನೆಯಲ್ಲಿ. ಸಿಟ್ಟಿನ ಬರದಲ್ಲಿ ಈ ಮನೆಗೆ ಹಾಳಾದ ಮನೆ ಅಂತ ಹೆಸರಿಟ್ಟು ಹೋಗಬೇಡಪ್ಪ. ಬೇಕಾದ್ರೆ ನಾನು ಕೈ ಮುಗಿದು ಕೇಳ್ತೀನಿ. ನೋಡಮ್ಮ, ತಿಳಿದ ಹಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ. ನಾವಿಬ್ಬರ ಗಂಡ ಹೆಂಡತಿ ಸಂತೋಷವಾಗಿ ಮನೆ ಸೊಸೆಯನ್ನು ನೀನು ಒಪ್ಪುತ್ತೇವೆ. ಆದ್ರೆ ಈ ಮನೆ ನಂದಾದೀಪವಾಗಿ ಬಾಳಿ ಬೆಳಗಬೇಕಮ್ಮ ನೀನು. ಅಪ್ಪ ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ. ಈ ಮನೆ ಗಣತಿ ಗೌರವಕ್ಕೆ ಈ ನಿನ್ನ ತಂದ ಹೆಸರಿಗೆ ಯಾವ ಅಪಕೀರ್ತಿ ಬರದಾಗಿ ಹಿಡ್ಕೊಂಡು ಹೋಗ್ಬೇಕು. ಈಗಲಾದ್ರೂ ಸಂತೋಷ ಆಯ್ತಾ? ಕರ್ಕೊಂಡು ಹೋಗಪ್ಪ ನಿನ್ನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ಆಸೆಯಂತೆ ಮಗನನ್ನ ಬೆಳೆಸೋದಕ್ಕೆ ನನ್ನಿಂದ ಆಗ್ಲಿಲ್ಲ ರೀ. ನನ್ನಿಂದ ಯಾವ ಜನ್ಮದ ಕರ್ಮದ ಫಲಾನೋ ಏನೋ. ನಮ್ಮ ಇಷ್ಟದಂತೆ ನಮ್ಮ ಮಗ ಬೆಳೆಯಲಿಲ್ಲ ಕಣೆ. ನಮ್ಮ ಇಷ್ಟದಂತೆ ನಮ್ಮ ಮಗ ಬೆಳೆಯಲಿಲ್ಲ. ಅವರಿಗೆ ಬಡವ ಬೈದು ಬುದ್ಧಿ ಹೇಳಲು ಅವನೇನು ಚಿಕ್ಕವನಲ್ಲ.
ಶಶಿಗಿದ್ದಾಗ ಬಾಗಿದ ಮರ ಹೆಮ್ಮರವಾದ ಮೇಲೆ ಬಾಗುವುದೇನೆ. ಈ ಮರ ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡ್ತಾ ಇಲ್ಲ. ತಂಪನ್ನು ಆಶ್ರಯಿಸಿ ಬಂದವರಿಗೆ ತಂಪನ್ನು ನೀಡ್ತಾ ಇಲ್ಲ. ಹಸಿದು ಬಂದವರಿಗೆ ಹಣ್ಣು ಕೊಡುತ್ತಾ ಇಲ್ಲ. ಇದೊಂದು ಬೃಹದಾಕಾರವಾಗಿ ಬೆಳೆದು ನಿಂತ ಬರಡು ಮರ ಕಣೆ. ಯಾಕೆ ಚಿಂತೆ ಮಾಡ್ತೀಯ? ಆ ಭಗವಂತನ ತೋರೋ ದಾರಿ ನಡೆದ್ರೆ ಯಾತ್ರಿಕರಷ್ಟೇ ನಾವು. ಆ ಭಗವಂತ ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಕ್ಷಿದಾಯ್ತು. ನಡಿ ಹೊರಗಡೆ. ಹಲೋ, ರಿಟೈರ್ಮೆಂಟ್ ಆಗಿ ಬಂದಿರುವಾಗ ಬಂದಿರ್ಬೇಕಲ್ಲ? ದುಡ್ಡು ಬಂದಿದೆಯಪ್ಪ. ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತಾನೇ ಬಂದಿದ್ದಾರೆ. ನಿನ್ ಕೈ ಮುಗಿತೀನಿ, ಇವತ್ತೊಂದು ದಿನ ಸುಮ್ಮನೆ ಬಿಡು. ಸುಮ್ಮನೆ ಕೇಳಿಬಿಡು, ಏನಾಯ್ತು ಈಗಂತದ್ದು ಕೇಳಿದ್ರೆ. ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ. ಗ್ರಾಜ್ಯುಟಿ PF ಸಿವಿಲ್ ಪಗಾರ ಸೇರಿಸಿ ಒಂದು 51 ಲಕ್ಷ ಬಂದಿದೆ. 20 ಲಕ್ಷ ಕಡಿಮೆ ಆಯ್ತಲ್ಲ, ಆ ದುಡ್ಡು ನನಗೆ ಬೇಕು. ಅಷ್ಟು ದುಡ್ಡು ಬೇಕಾ? ಎಸ್. ಯಾಕೆ ಬೇಕಂತ ಕಾರಣ ಕೇಳ್ಬೋದಾ? ಸ್ನೇಹಿತರ ಜೊತೆ ಕೂಡ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ. ಸ್ನೇಹಿತನಿಗೆ ಮಾತು ಕೊಟ್ಟೆ ಬಂದಿದ್ದೀನಿ. ಹಣ ನಾಳೆ ತರ್ತೀನಂತ. ಆದಷ್ಟು ಬೇಗ ದುಡ್ಡು ನಾಡಕೊಂಡು ಸೇರ್ಬೇಕು ಅಷ್ಟೇ. ಕೊಡ್ತೀನಿ ಕಂದ, ನಿನಗೆ ಕೊಡ್ಲಾರ್ದೆ ಮತ್ತಾರು ಕೊಡಿ ಹೇಳಿ ನೋಡೋಣ. ಆದ್ರೆ ಆ ದುಡ್ಡು ಹೇಗೆ ಬಂದಿದೆ ನಿನಗೆ ಮನವರಿಕೆ ಆಗ್ಬೇಕಲ್ಲ. ಕಾಶ್ಮೀರದ ಗಡಿಯಲ್ಲಿತ್ತು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಬಲಿಕಿಟ್ಟು ನಿನ್ನ ಬದುಕಿನ ಸಲುವಾಗಿ ಉಳಿಸಿದ ಹಣ ಕಣದು. ಜೊತೆಯಲ್ಲಿದ್ದ ಸ್ನೇಹಿತರು ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರಿನಾಗಿ ಖರ್ಚು ಮಾಡ್ತಿರ್ಬೇಕಾದ್ರೆ ಯಾವುದೇ ನನ್ನ ಬಾಯಿ ಚಪ್ಪಲಕ್ಕೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಬಟ್ಟೆಯನ್ನು ತೊಟ್ಟುಕೊಂಡು ಅವರು ಕೊಟ್ಟ ಹಣ್ಣವನ್ನುಂಡು ನಿನ್ನ ಬದುಕಿನ ಸಲುವಾಗಿ ಕೂಡಿಟ್ಟ ಹಣ ಕಣದು. ರಜಾ ದಿನಗಳಲ್ಲಿ ಊರಿಗೆ ಬಂದು ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜಾ ದಿನಗಳನ್ನ ಸರ್ಕಾರಕ್ಕೆ ಮಾರ್ಕೊಂಡು ರಜಾ ದಿನಗಳಲ್ಲಿ ಕೂಡ ನನ್ನ ಸೇವಾ ದಿನಗಳನ್ನು ಅಲ್ಲೇ ಸಲ್ಲಿಸಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣವದು. ಇಂದೆಲ್ಲ ನಾಳೆ ನ್ಯಾಯ ಸಂಬಂಧವಾಗಿ ನಿನಗೆ ಸೇರ್ಬೇಕಾದದ್ದು. ನಾಳೆಗೆ ಹಿಂದೆ ಸೇರ್ಲಿ ಬಿಡು. ನಿನ್ನ ಅಕೌಂಟ್ ನಂಬರ್ ಮೆನ್ಷನ್ ಮಾಡು. ನಾಳೆ ದಿನ ಹಂತ ಹಂತವಾಗಿ ನಿನ್ನ ಅಕೌಂಟ್ ನಾನು RTGS ಮಾಡ್ತೀನಿ. ಮಹೇಂದ್ರ, ನಾಳೆ ದಿನ ಅಕೌಂಟಿಗೆ ದುಡ್ಡು ಬಂದಿದ್ದು ದೊಡ್ಡ ದಾರಿ ಹಿಡಿ ಕುಡಿದು ಏನೇ ಬಿಸ್ನೆಸ್ ಮಾಡು, ನ್ಯಾಯ ನೀತಿ ಪ್ರಾಮಾಣಿಕತೆಯನ್ನು ಮಾಡು. ಈ ಮೇಜರ್ ಸೂರ್ಯನ ಗಣತಿಗೆ ಬರುವಕ್ಕೆ ಯಾವ ಚ್ಯುತಿನೂ ಬರಬಾರದು. ಅಂಡರ್ಸ್ಟ್ಯಾಂಡ್? ಎಸ್ ಎಸ್ ಎಸ್. ದುಡ್ಡು ಕೊಡುವಷ್ಟೇ ನಿನ್ ಕೆಲಸ. ಆ ದುಡ್ಡನ್ನ ಹೇಗೆ ಖರ್ಚು ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಬರ್ಲಾ ಅಪ್ಪಾಜಿ. ಏನ್ರಿ ಇದೆಲ್ಲ? ಮಗ ಕೇಳ್ದ ಅಂತ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ಕೊಟ್ಬಿಟ್ರಲ್ಲ. ಮುಂದೆ ನಮ್ಮ ಜೀವನದ ಗತಿ ಏನ್ರಿ? ಯಾಕೆ ಚಿಂತೆ ಮಾಡ್ತೀಯ? ಮಗನನ್ನು ಹೆತ್ತನೆಂದ ಮಾತ್ರಕ್ಕೆ ಅವನ ಹಣೆ ಬರ ಬರಲು ಸಾಧ್ಯನಾ? ಭಗವಂತ ಅವನ ಹಣೆ ಬರದಲ್ಲಿ ನನ್ನ ಹಣೆ ಬರದಲ್ಲಿ ಏನು ಬರೆದಿರ್ತಾರೋ ಅದೇ ಆಗೋದು. ಅದಕ್ಕೆ ಯಾವ ಕಾಲಕ್ಕೂ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಯಾವತ್ತೂ ಚಿಂತೆ ಮಾಡಬೇಡ. ಕೊನೆಗಾಲದಲ್ಲಿ ಬದುಕಿ ಬಾಳಲಿ ಇನ್ನೂ ಸರ್ಕಾರ ಪೆನ್ಷನ್ ಹಣ ಕೊಡ್ತಾ ಇದೆಯಲ್ಲ, ಅದರಲ್ಲಿ ಜೀವನ ಸಾಕ್ಷಿದ್ರೆ ಆಯ್ತು. ಅದು ಸಾಲ ಅನ್ಕೋ. ಆ ಭಗವಂತ ಇನ್ನು ನನ್ನ ತೋಳಬಲದಲ್ಲಿ ಶಕ್ತಿ ಕೊಟ್ಟಿದ್ದಾನೆ. ದುಡಿದ ಜೀವನ ಸಾಕ್ಷಿದ್ರೆ ಆಯ್ತು. ಮಗ ಮದುವೆಗೆ ಮನೆಗೆ ಬಂದಿದ್ದಾನೆ. ಹೊಸ ಬಿಸ್ನೆಸ್ ಮಾಡ್ಬೇಕಂತ ಕನಸು ಕಟ್ಟಿಕೊಂಡಿದ್ದಾನೆ. ಹೆತ್ತವರ ಆದರ ಮಕ್ಕಳ ಆಸೆಯನ್ನು ಈಡೇರಿಸಬೇಕೇ ವಿನಃ ಮಕ್ಕಳ ಕನಸಿಗೆ ಅಡ್ಡಿ ಆಗಬಾರ್ದು. ಬರ್ತಾ ಬರ್ತಾ ತಾನೇ ಸುಧಾರಿಸ್ತಾನೆ ಬಿಡು. ಯಾರಿಗೂ ಚಿಂತೆ ಮಾಡಬೇಡ. ನಡೆ ಒಳಗಡೆ.